ಏನಾಯ್ತು? ಕುಂಕುಮಂ ಸರ್ವ ಸೌಭಾಗ್ಯಂ ಶೋಚಕಂ ಪಾಲಶೋಭಿತಂ ಸ್ವೇಕತರ್ವಣ ವಿಷಘೋಷದಯೋಷ್ಟಕ ಆಯ್ತು ಬಾರೋ ಮೊಸರು ಬಜ್ಜಿ ಹಾಕೋ, ಪನ್ನೀರ್ ಹಾಕೋ ಒಂಚೂರು. ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನನ್ನ ಮಗನ ಹುಟ್ಟಿದಬ್ಬ 2ನೇ ವರ್ಷದ್ದು ಹೇಗೆ ನಡೀತು ಅಂತ ಹೇಳಿ ನೀವು ನೋಡ್ಬೋದು. ಮೊದಲನೇದಾಗಿ ಮೇಕಪ್ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಆಯಿತಾ. ಯೂಶ್ವಲಿ ನಾನು ಮೇಕಪ್ಪೇ ಹಾಕಲ್ಲ, ಬೇರ್ ಸ್ಕಿನ್ನಲ್ಲೇ ಇರ್ತೀನಿ. ಒಂದು ಮಾಯ್ಶ್ಚರೈಸರು ಸನ್ಸ್ಕ್ರೀಮ್ ಹಾಕಿದ್ರೆ ಅದೇ ದೊಡ್ಡದು ನನಗೆ. ಆ್ಯಂಡ್ ಮೇಕಪ್ಪೆಲ್ಲ ಏನಕ್ಕೆ ಹಾಕಲ್ಲ ಅಂದರೆ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್. ಸೊ ಹಾಗಾಗಿ ನಾನು ಏನೇ ಯೂಸ್ ಮಾಡಿದ್ರೂ ನನಗೆ ಬೇಗ ರಿಯಾಕ್ಷನ್ಸ್ ಆಗಿಬಿಡತ್ತೆ. ಆ್ಯಂಡ್ ಸೊ ಹಾಗಾಗಿ ನಾನು ರೇರ್ಲಿ ಯೂಸ್ ಮಾಡೋದು ಮೇಕಪ್ ಎಲ್ಲ. ಮೇಕಪ್ ಅಂದರೆ ಅದೇ ಲಾಸ್ಟ್ ಇಯರ್ ನನ್ನ ಮಗನ ಬರ್ಡೇಗೆ ಹಾಕ್ಕೊಂಡಿದ್ದೆ. ಆವಾಗ ನಾನು ಮೇಕಪ್ ಆರ್ಟಿಸ್ಟ್ ಹತ್ರ ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಈ ಸಲ ಆ ಥರ ಏನು ಬೇಡ, ನನಗಷ್ಟು ಓವರ್ ಮೇಕಪ್ ಬೇಡ ಅಂತ ಹೇಳಿ ನನ್ನ ಫ್ರೆಂಡ್ಗೆ ಹೇಳಿದ್ದೆ. ಅವಳೇ ಮಾಡಿದ್ಲು ನನಗೆ ನೀಟಾಗಿ ಸಿಂಪಲ್ಲಾಗಿ. ಆ್ಯಂಡ್ ಸೀರೆ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದಿದ್ದು ನನ್ನ ಹಸ್ಬೆಂಡ್ ಕೊಡಿಸಿದ್ರು ಲಕ್ಷ್ಮೀ ಪೂಜೆಗೆ. ಸೊ ಅದನ್ನೇ ದೇವ್ರಿಗೆ ಗುಡಿಸ್ಬಿಟ್ಟು ಹಾಗೆ ಇಟ್ಟಿದ್ದೆ, ಯಾವುದಾದ್ರೂ ಒಕೇಶನ್ ಸಿಕ್ಕಿದ್ರೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಹೇಗೋ ಪಾಪು ಬರ್ಡೇಗೆ ಹಾಕ್ಕೊಳ್ಳೋ ಥರ ಆಯಿತು. ಸೊ ಅದನ್ನು ಸ್ಟಿಚ್ ಮಾಡಿಸಿರ್ಲಿಲ್ಲ, ರುಚಿದ ಬರ್ಡೇಗೆ ಅಂತಲೇ ಹೇಳಿ ಎತ್ತಿಟ್ಟಿದ್ದೆ. ಸೊ ಹಾಗಾಗಿ ದೇವ್ರ ಪೂಜೆಗೆ ಅದನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ಅದನ್ನು ಸ್ಟಿಚ್ ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸ್ಯಾರಿ. ಆ ಕಲರ್ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆ್ಯಂಡ್ ರುಚಿತ್ಗೆ ಅಂತ ಹೇಳಿ ನಾವು ಶಾಪಿಂಗ್ ಮಾಡಿದ್ವಿ. ಹಿಂದಿನ ವ್ಲಾಗ್ಸಲ್ಲಿ ಹೇಳಿದ್ದೆ ನಾನು. ಅವನಿಗೆ ಈ ಥರ ಒಂದು ಧೋತಿ ಮತ್ತು ಇದನ್ನು ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡ್. ಅವನಿಗೆ ಇದೇ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಂದಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವನ ಮೇಲೆ. ಅವ್ನು ಫೇರ್ ಆಗಿರೋದಕ್ಕೆ ಯಾವ ಕಲರ್ ಹಾಕೊಂಡ್ರೂ ತುಂಬ ಮುದ್ದಾಗಿ ಕಾಣಿಸ್ತಾನೆ. ಅದರಲ್ಲೂ ಅವನು ಟ್ರೆಡಿಷ್ನಲ್ ಅಟೈರಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾನೆ. ಅದು ನೋಡೋದೇ ಒಂಥರ ಖುಷಿ. ಒಳಗಡೆ ಪುರೋಹಿತರು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅವರು ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ, ಅದನ್ನು ಮುಗಿಸ್ಕೊಂಡು ಬಂದು ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವ್ರು ಸ್ವಲ್ಪ ಲೇಟಾಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ನಾನು ಎಲ್ಲರೂ ರೆಡಿ ಆಗಿದ್ವಿ. ನನ್ನ ಫ್ರೆಂಡೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಸ್ವಲ್ಪ. ನಮ್ಮಮ್ಮ ದೇವ್ರಿಗೆ ಅಂತ ಹೇಳಿ ಪ್ರಸಾದನ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಅಂಗಡಿ ಹತ್ರನೇ ನಮಗೆ ಪರಿಚಯ ಇರೋ ಹುಡುಗರಿದ್ದಾರೆ. ಅವರು ತುಂಬ ವರ್ಷದಿಂದ ಇದೇ ಕೆಲಸ ಮಾಡೋದು, ಶಾಮಿಯಾನ ಹಾಕೋದು. ಸೊ ಹಾಗಾಗಿ ಅವ್ರಿಗೆ ಹೇಳ್ಬಿಟ್ಟು ಊಟಕ್ಕೆ ನಮಗೆ ಟೇಬಲ್ಸು ಚೇರ್ಸ್ ಎಲ್ಲ ಬೇಕಿತ್ತು, ಎಲ್ಲ ಆರ್ಡ್ರ್ ಹೇಳಿದ್ವಿ. ಪಾಪ ನಾನು ಹೇಳಿದ ತಕ್ಷಣವೇ ಆಯ್ತಕ್ಕ, ನಿಂಗಿಲ್ಲದೆ ಇರೋದಾ, ನೀನು ಯಾವತ್ತು ಹೇಳ್ತೀಯೋ ಅವತ್ತು ಬಂದು ಮಾಡ್ಕೊಂಡ್ಕೊಡ್ತೀನಿ ಅಂತ ಹೇಳಿದರು. ಹೇಳಿದಂಗೆ ಪಾಪ ಬಂದು ನೀಟಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಕೊಟ್ಟರು. ತುಂಬಾ ಖುಷಿ ಆಯಿತು ನಮಗಂತೂ. ಬೆಳಗ್ಗೆನೇ ಬಂದು ಹಾಕೊಟ್ಬಿಟ್ಟು ಹೋಗಿರ್ತೀವಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬರ್ಡೇ ಮುಗಿಸ್ಕೊಂಡು ನೀವು ಯಾವಾಗ ಹೇಳ್ತೀರೋ ಅವಾಗ ಬಂದು ತೆಗಿತೀನಿ ಅಕ್ಕ ಅಂತ ಹೇಳಿಬಿಟ್ಟು ನಮ್ಮ ಮನೆ ಮುಂದೆನೇ ನಾವು ಈ ಥರ ಶಾಮಿಯಾನ ಹಾಕಿಸ್ಕೊಂಡು ಅಲ್ಲಿ ಮುಂದೆ ಎಲ್ಲ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡು ಅಲ್ಲೇ ಊಟಕ್ಕೆ ಕೊಡೋಣ. ಪೂಜೆ ಆದಮೇಲೆ ಎಲ್ರಿಗೂ ಊಟಕ್ಕೆ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಊಟಕ್ಕೆ ಅಲ್ಲೇ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ನನ್ನ ಮಗಂಗಂತೂ ಏನೋ ಒಂಥರ ಸಡಗರ. ಅವನಂತೂ ನನ್ನ ಕೈಗೆ ಸಿಗ್ತಾ ಇರಲಿಲ್ಲ. ಮೇಲೆ ಕೆಳಗೆ ಎಲ್ಲ ಓಡಾಡ್ಕೊಂಡವ್ರು ಡ್ಯಾಡಿ ಹಿಂದೆ. ಆಮೇಲೆ ನನ್ನ ತಮ್ಮ ಕೂಡ ಅಷ್ಟೇ. ಬೆಳಗ್ಗೆಯಿಂದ ಫಂಕ್ಷನ್ ಮುಗಿಯೋವರೆಗೂ, ನೈಟ್ ಬರ್ಡೇ ಪಾರ್ಟಿ ಮುಗಿಯೋವರೆಗೂ ಎಲ್ಲ ನಿಂತ್ಕೊಂಡು ನೋಡಿಕೊಂಡು ಹೇಳೋದೆಲ್ಲ ಮಾಡ್ಕೊಂಡು ಕೊಟ್ಟ. ನನಗಂತೂ ತುಂಬಾ ಹೆಲ್ಪ್ ಆಯಿತು ಅವನಿಂದ. ಆಮೇಲಿಂದ ತೋರಿಸ್ತೀನಿ ರೀ ನನ್ನ ತಮ್ಮ ಯಾರು ಅಂತ, ಹೇಗೆ ತಮ್ಮ ಅಂತಲೂ ಹೇಳ್ತೀನಿ. ಆ್ಯಂಡ್ ಎಸ್, ಇವನು ಕೂಡ ಹನುಮಂತು ಅಂತ ಹೇಳಿ ಒಂಥರ ತಮ್ಮನ ಥರನೇ. ಯಾಕಂದರೆ ಇವನು ನಾವು ಅಂಗಡಿ ಓಪನ್ ಮಾಡಿದಾಗಿಂದ ಸ್ಟಾರ್ಟಿಂಗ್ ಆವಾಗಿಂದನೂ ಇವತ್ತಿನವರೆಗೂ ರೆಗ್ಯುಲರ್ ಕಸ್ಟಮರು. ಯಾವಾಗ ಬಂದರೂ ನಾನು ಟೀ ಮಾಡೋದನ್ನ ಹೊಗಳ್ತಾ ಇರ್ತಾನೆ, ಅಕ್ಕ ತುಂಬ ಚೆನ್ನಾಗಿ ಟೀ ಮಾಡ್ತೀಯ ಅಕ್ಕ,
ಹಿಂಗೆ ಮಾಡಿ ಅಕ್ಕ, ನನಗೆ ಟೇಸ್ಟ್ ತುಂಬ ಇಷ್ಟ, ಬೇರೆ ಕಡೆ ಎಲ್ಲೂ ತೊಗೊಳ್ಳಲ್ಲ, ಇಲ್ಲೇ ಬಂದು ಕುಡಿಯೋದು ನಾನು ಅಂತ. ಒಳ್ಳೆ ಹುಡುಗ ಪಾಪ. ಏನೇ ಕೆಲಸ ಕೊಟ್ಟರು, ಏನೇ ಹೇಳಿದ್ರು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ಕೊಡ್ತಾನೆ. ಸೊ ನಾವು ಅವನಿಗೆ ಮುಂಚೆನೇ ಹೇಳಿಬಿಟ್ಟಿದ್ವಿ, ಇಷ್ಟನೇ ತಾರೀಕು ನನ್ನ ಮಗನ ಬರ್ಡೇ ಇದೆ, ಅವತ್ತು ನಮ್ಮ ಮನೇಲಿ ಪೂಜೆ ಇದೆ, ನನಗೆ ಚೇರು ಟೇಬಲ್ಸ್ ಎಲ್ಲ ಹಾಕ್ಕೊಂಡು ಕೊಡಬೇಕು ಅಂತ. ಆಯ್ತಕ್ಕ, ನೀವು ಬೆಳಗ್ಗೆ ಕಾಲ್ ಹಾಕು, ನಾನು ತೊಗೊಬಂದು ಹಾಕ್ತೀನಿ ಅಂದಿದ್ದ. ಹೇಳ್ದಂಗೆ ಹೇಳಿದ ತಕ್ಷಣವೇ ಕರೆಕ್ಟಾಗಿ ಮಾಡ್ಕೊಂಡು ಕೊಟ್ಟ. ನನಗಂತೂ ಖುಷಿ ಆಯಿತು. ಆ್ಯಂಡ್ ಊಟಕ್ಕೆ ನಾವು ಕೇಟ್ರಿಂಗಿಗೆ ಹೇಳಿಬಿಟ್ಟಿದ್ವಿ. ಸೊ ಅವರೇ ತೊಗೊಬಂದು ಕೊಡ್ತಾರೆ 11 ಗಂಟೆ ಅಷ್ಟರಲ್ಲಿ. ಪೂಜೆ ಮುಗ್ದಿದ ತಕ್ಷಣವೇ ಊಟಕ್ಕೆ ಬಡಿಸೋಣ ಅಂತ ಹೇಳಿ ನಾವು ಒಂದು 11:30 ಹಂಗೆ ತಂದುಕೊಡಿ ಅಂತ ಹೇಳಿದ್ವಿ. ಸೊ ನಾವೇ ಬಡಿಸೋಣ, ಜಸ್ಟ್ ಅವರು ತೊಗೊಬಂದು ಕೊಟ್ಟರೆ ಸಾಕು ಅಂತ. ಆ್ಯಂಡ್ ಇವರೇ ನನ್ನ ಸೀಮಂತಕ್ಕೆ ಇವ್ರ ಹತ್ರನೇ ಮಾಡಿಸಿದ್ವಿ. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಸೊ ಅದಕ್ಕೆ ಈ ಸಲ ಅವ್ರಿಗೇ ವಹಿಸ್ಬಿಟ್ಟಿದ್ರು ನನ್ನ ಹಸ್ಬೆಂಡು. ಜಸ್ಟ್ ತೊಗೊಬಂದು ಕೊಟ್ಟರೆ ಸಾಕು, ನಾವೇ ಬಡಿಸ್ಕೊತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಕೂಡ ಒಂದು 12 o'clock ಅಷ್ಟರಲ್ಲಿ ತೊಗೊಬಂದು ಕೊಟ್ಬಿಟ್ರು. ಆ್ಯಂಡ್ ಪುರೋಹಿತರು ಇಲ್ಲಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊತಿದ್ದಾರೆ. ಪುರೋಹಿತರು ಅಂತೂ ತುಂಬ ಫ್ರೆಂಡ್ಲಿ ನೇಚರು. ಇವರು ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ಗಣೇಶಂದು, ಅಲ್ಲಿ ಪುರೋಹಿತರು ಅವರು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂಜೆನ ನೆರವೇರಿಸಿಕೊಟ್ರು. ನಮಗೆ ತುಂಬಾ ಖುಷಿ ಆಯಿತು. ಗಂಢಾಲಂಕಾರನಾರ್ಥಾಯ ಸಂಗ್ರಹಿಷ್ಟಮಯಾರ್ಪಿತಾ ಕುಂಕುಮಂ ಸರ್ವ ಸೌಭಾಗ್ಯಂ ಶೋಚಕಂ ಫಲಶೋಭಿತಂ ಸ್ವೇಕೃಷ್ಟಂ ಜಗನ್ನಾಥಂ ಜಪಾತು ಸುಮಭಾಸ್ವರಾನ್ ಮಧು ಇಬ್ಡೆ ಮಾಲ್ಯಾನಿ ಚ ಸುಗಂಧೀನಿ ಮಾಲ್ಯತ್ಯಾದೀನಿ ವೈ ಪ್ರಭೋ ಮಯಾ ಋತಾನಿ ಪೂಜಾನಿ ಪುಷ್ಪಾಣಿ ಪ್ರತಿಗೃಹ್ಯತ ಆವಾಹಿತ ದೀಪ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಅಲಂಕಾರಣಾರ್ಥೇ ಹರಿದ್ರಾ ಕುಂಕುಮ ಚೂರ್ಣಾಂ ಸಮರ್ಪಯಾಮಿ. ಅಲಂಕಾರಣಾರ್ಥೇ ಪರಿಮಳ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಕಲ್ಯಾಣಾತ್ಮರಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮೋ ನಮಃ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಭವ ಸರ್ವದಾ. ಆವಾಹಿತ ದೇವತಾಭ್ಯೋ ನಮಃ. ಅಥರ್ವಣ ವಿಷಘೋಷದಯೋಷ್ಟಪ ಪೂರ್ಣಫಲಂ ಸಮರ್ಪಯಾಮಿ. ಪೂರ್ಣಫಲಂ ಸಮರ್ಪಯಾಮಿ. ದೇವತಾಭ್ಯೋ ನಮಃ. ಗ್ರಾಮಾಂಗ ದೇವತಾಭ್ಯಂ ದೇವತಾಭ್ಯೋ ನಮಃ. ಸಾಂತಪದ್ನಾಸನಸ್ಥಂ ಸುಶ್ರಮಕಟಂ ಪಂಚವಷ್ಟಂ ತ್ರಿನೇತ್ರಂ ಶೂಲಂ ವಜ್ರಸ್ಥಿರಂ ರಸಮವೇದಂ ದಕ್ಷಪರಾವೇದಹಂತಂ ನಾದಂ ಭಾಷಂ ಚರಂತರಂ ಪ್ರಿಯತಮಂ ಧರ್ಮಭಾಗೆ ನಾನಾಲಂಕಾರಸ್ಥಾನಾಂ ಸ್ಫಟಿಕಮಣಿಲಂಕಾರ ದೇಶಂ ನಮಾಮಿ. ಸುರದೇವತಾಭ್ಯೋ ನಮಃ. ಗ್ರಾಮಾಂಗ ದೇವತಾಭ್ಯೋ ವಿಶ್ವದೇವತಾಭ್ಯೋ ನಮಃ. ಸಂಭ್ರಾರ್ತ್ಯ ಸುರದೇವತಾಭ್ಯೋ ನಮಃ. ಸಂಭ್ರಾರ್ತ್ಯ पूजाख्यं कर्मचारयिष्ये. नामनक्षत्रे नामराशो जातस्य सह कुटुम्बस्य ओम बसव नामधेयस्य नक्षत्र कृत राशि नामनक्षत्रे नामराशो जातस्य सह कुटुम्बद्वारेण ममान्ते सह कुटुम्बद्वारेण क्षेमस्थैर्यवीर्यविजयाभया आयुरारोग्य ऐश्वर्यावृद्धीनां उत्तरोत्तरावृद्ध्यर्थं जन्मनक्षत्रे जन्मराशो शातो नामनक्षत्रे होत्या अकड़े होत्या नामनक्षत्रे नामराशो शातो
ನಾವು ಮನೆಯವ್ರು ಯಾರ್ಯಾರನ್ನ ಇನ್ವೈಟ್ ಮಾಡಿದ್ವೋ ಎಲ್ಲರೂ ಬಂದು ಪ್ರೀತಿಯಿಂದ ಒಳ್ಳೆಯದು ಹಾರೈಸಿ ದೇವ್ರ ಪೂಜೆಯಲ್ಲಿ ಭಾಗಿಯಾಗಿ ದೇವ್ರ ಆಶೀರ್ವಾದ ಪಡ್ಕೊಂಡು ಊಟನ ಮಾಡ್ಕೊಂಡು ಹೋದ್ರು. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನಮಗಂತೂ ತುಂಬಾ ಖುಷಿ ಆಯಿತು. ರುಚಿತ್ ಬರ್ಡೇಲಿ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಬಟ್ ತುಂಬಾ ಚೆನ್ನಾಗಾಯಿತು ಎಲ್ಲರಿಂದ. ಆ್ಯಂಡ್ ಊಟ ಬಡ್ಸೋಕ್ಕೆ ಅಂತ ನಾವು ಯಾರನ್ನೂ ಹೇಳಿರಲಿಲ್ಲ, ನಾವೇ ಬಡ್ಸೋಣ ಅಂದ್ಕೊಂಡಿದ್ವಿ. ಆದರೆ ನನ್ನ ಫ್ರೆಂಡ್ ಆಗಲಿ ನನ್ನ ತಮ್ಮ ಆಗಲಿ ಇಬ್ಬರು ನಮಗೇನು ಕೆಲಸನೇ ಕೊಡಲಿಲ್ಲ, ಇಬ್ಬರು ಹೆಲ್ಪ್ ಮಾಡಿದ್ರು. ನನ್ನ ಹಸ್ಬೆಂಡ್ ನಾನು ಆರಾಮಾಗಿದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಫ್ರೆಂಡ್ ಕೀರ್ತಿ ಪಾಪ ತುಂಬಾ ಕೆಲಸ ಮಾಡಿದ್ಲು ನನಗೋಸ್ಕರ. ಥ್ಯಾಂಕ್ಸ್ ಟು ಹರ್ ಹೇಳಿ ಪಾಪ ತುಂಬ ಚೆನ್ನಾಗಿ ಎಲ್ಲ ಕೆಲಸನೂ ವಹಿಸ್ಕೊಂಡು ಅವಳದೇ ಮನೇಲಿ ಪೂಜೆ ಅನ್ನೋದರ ಮಾಡಿದ್ಲು. ಆ್ಯಂಡ್ ನನ್ನ ತಮ್ಮ ಓಮಂತೂ ಹೇಳಂಗೇ ಇಲ್ಲ, ಅವನಷ್ಟು ಒಳ್ಳೆ ಹುಡುಗನ ನಾನೆಲ್ಲೂ ನೋಡಿಲ್ಲ. ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಫ್ಯಾಮಿಲಿಗೆ ಪರಿಚಯ ಆದ, ಬಟ್ ಇವತ್ತು ನಮ್ಮ ಮನೆ ಮಗನ ಥರ ಆಗಿಬಿಟ್ಟಿದ್ದಾನೆ. ಅವನು ನನ್ನ ಹಸ್ಬೆಂಡ್ಗೆ ಸ್ವಂತ ತಮ್ಮ ಇದ್ದಿದ್ದರೆ ಹೆಂಗೋ ಹಂಗೆ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾನೆ. ನಾವಂತೂ ಅವನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ನಾವು ಊಟಕ್ಕೆ ಕೂತಿದ್ದೆ, ಸೊ ಏನೇನು ಅಡುಗೆ ಮಾಡಿಸಿದ್ವಿ ಅಂತ ಹೇಳ್ತೀನಿ ಬನ್ನಿ. ಸೊ ಒಂದು ಸ್ವೀಟ್ ಹೇಳಿದ್ವಿ, ಆಮೇಲೆ ಕಡಲೆ ಬೀಜದ ಒಂದು ಸಲಾಡು ಮತ್ತು ಗೋಬಿ ಮಂಚೂರಿ, ಆಮೇಲೆ ಬೇಬಿಕಾರ್ನ್ ಲಾಲಿಪಾಪ್ ಮಾಡಿದರು. ಆ್ಯಂಡ್ ಮಾಮೂಲಿ ಪಾಪಡ್ಡು, ಆಮೇಲೆ ಪಾಯಸ, ರೋಟಿ ಮತ್ತು ಪನ್ನೀರ್ ಕರಿ ಎಲ್ಲ ಇತ್ತು. ಬಟ್ ನಾನು ತಿನ್ನೋ ಅಷ್ಟರಲ್ಲಿ ಖಾಲಿಯಾಗಿ ಹೋಗಿತ್ತು. ಸೊ ನಾನು ತಿನ್ನಬೇಕಾದ್ರೆ ಏನೇನಿತ್ತು ಅಷ್ಟನ್ನು ಮಾತ್ರ ತೋರಿಸಿದ್ದೀನಿ. ರೋಟಿ, ಪನ್ನೀರ್ ಕರಿ, ಮಶ್ರೂಮ್ ವೆಜ್ ಬಿರಿಯಾನಿ ಅನಿಸುತ್ತೆ, ವೆಜ್ ಬಿರಿಯಾನಿ, ಆಮೇಲೆ ಅನ್ನ ಸಾಂಬಾರು ಎಲ್ಲನೂ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅಡುಗೆನ ಮಾಡ್ಕೊಂಡು ಕೊಟ್ಟಿದ್ರು. ಎಲ್ಲರೂ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಡುಗೆ ಅಂತೆಲ್ಲ ಹೇಳಿದ್ರು. ಪೂಜೆ ಎಲ್ಲ ತುಂಬ ಫ್ಲಾಲೆಸ್ಸಾಗಿ ನಡೀತು. ಆ್ಯಂಡ್ ಬಂದವರೆಲ್ಲ ತುಂಬ ಬ್ಲೆಸ್ ಮಾಡೋದ್ರು. ಸಖತ್ ಖುಷಿ ಆಯಿತು ನಮಗಂತೂ. ಆ್ಯಂಡ್ ನನ್ನ ತಮ್ಮನೂ ತುಂಬ ಕೆಲಸ ಮಾಡಿದ್ದ. ಅದ್ರ ಹಿಂದಿನ ದಿನದಿಂದ ಹಿಡಿದು ಅವತ್ತಿನ ದಿನದವರೆಗೂ ಪೂರ್ತಿ ಕೆಲಸ ಮಾಡಿದ್ದ ಅವನು. ಸ್ವಂತ ತಮ್ಮ ಇದ್ದಿದ್ರು ಅಷ್ಟು ಮಾಡ್ತಿರ್ಲಿಲ್ವೇನೋ, ಅಷ್ಟು ಮಾಡ್ದ. ಆಯ್ತು ಬಾರ, ಮೊಸರು ಬಜ್ಜಿ ಹಾಕೋ, ಪನ್ನೀರ್ ಹಾಕೋ ಒಂಚೂರು. ರೋಟಿ ಇಲ್ವಾ? 3 ಒಂದು ಹಾಕು. ಆಯ್ತಾ? ಹಾಕು, ಯಾರಿಗಾದ್ರು ಹಾಕು, ಅಣ್ಣಂಗೆನೆ ಹಾಕು. ನಾವು ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೊತೀವಿ. ಹಾಕು, ಹೋಗಲ್ಲ. ಪನ್ನೀರ್ ಹಾಕ್ಬಿಡು, ಪನ್ನೀರ್ ಹಾಕು. ಸೈಡಿಗೆ ಹಾಕು ಕೀರ್ತಿ, ಇಲ್ಲಿ ಇಲ್ಲ. ಸಾಕು. ಊಟ ಎಲ್ಲ ಮುಗ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಟೇಬಲ್ಸ್ ಎಲ್ಲ ತೆಗೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೇ ರುಚಿತ್ತು ಬರ್ಡೇ ಸೆಲೆಬ್ರೇಷನ್ ಮಾಡೋಣ, ಕೇಕ್ ಕಟ್ ಮಾಡಿ ಅಂತ ಹೇಳಿ ಬಲೂನ್ ಡೆಕೋರೇಟ್ ಮಾಡಿಸಿದ್ವಿ. ಸೊ ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ ಮಾಡೋಣ ಅಂತ ರೆಂಟಿಗೆ ಐಟಮ್ಸ್ ತರೋಣ ಅಂತ ಹೋಗಿದ್ವಿ. ಈ ಬಲೂನ್ ಊದೋದು ಅದೆಲ್ಲ ಬೇಕಿತ್ತು ಅಂತ. ಬಟ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ನಾವು ನಿಜವಾಗ್ಲೂ ಟಯರ್ಡ್ ಆಗಿರ್ತೀವಿ ಪೂಜೆಗೆಲ್ಲ ಕುತ್ಕೊಂಡು, ಬೇಡ ಕಣೆ ಹಿಂಗೆ ವಹಿಸ್ಬಿಡೋಣ, ಯಾರಿಗಾದ್ರೂ ಬಂದು ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ನಮ್ಮ ಕೈಲಿ ರಿಸ್ಕ್ ಮಾಡ್ಕೊಳಕ್ಕಾಗಲ್ಲ, ನೆಕ್ಸ್ಟ್ ಅಂಗಡಿ ಇರುತ್ತೆ, ಕೆಲಸ ಎಲ್ಲ ಜಾಸ್ತಿ ಇರುತ್ತೆ ಅಂತ ಅಂದರು. ಸರಿ ಆಯಿತು ಬಿಡಿ ಅಂದ್ಬಿಟ್ಟು ಅವರಿಗೆ ಪೇ ಮಾಡಿಬಿಟ್ವಿ, ನೀವೇ ಮಾಡ್ಕೊಂಡು ಕೊಟ್ಬಿಡಿ ಅಂತ. ಬಂದು ಚಕ್ಕ ಅಂತ ಒಂದು 10 ನಿಮಿಷದಲ್ಲಿ ನೀಟಾಗಿ ಡೆಕೋರೇಟ್ ಮಾಡಿ ಸೆಟಪ್ ಮಾಡಿಕೊಟ್ಬಿಟ್ಟು ಹೋದರು. ರುಚಿತ್ ಬರ್ಡೇ ಅಂತೂ ತುಂಬ ಚೆನ್ನಾಗಾಯಿತು. ಯಾರ್ಯಾರು ಫ್ರೆಂಡ್ಸ್ ಎಲ್ಲ ಬಂದು ಬ್ಲೆಸ್ ಮಾಡಿಬಿಟ್ಟು ಹೋದ್ರು, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಬರ್ಡೇದು ಕ್ಲಿಪ್ಸ್ ಹಾಕ್ತೀನಿ, ಹಾಗೆ ನೋಡಿ ಖುಷಿ ಪಡಿ.